ಏನು ಫೀಲ್ ಮಾಡ್ಕೊತ ಇದ್ದೀರಾ? ಕಾಲಚಕ್ರ ಹೇಗೆ ಉರುಳುತ್ತೆ. ನಾನು ನಿನ್ ಕೈ ಇಟ್ಕೊಂಡು ಹೋಗ್ತಿದ್ದೆ, ಇವತ್ತು ನನ್ನ ಕೈನ ನೀನು ಇಟ್ಕೊಂಡು ಹೋಗ್ತಾ ಇದೀಯ. ಪ್ಲೀಸ್ ಪೋಸ್. ಏನು ರಶಪ್ಪ ಈಗ ಬುಕ್ ಮಾಡಿರೋದು 28,500 ಇರೋ ಒಂದು ರೂಮ್ ತೋರಿಸ್ತೀನಿ. ಟ್ರಿಪ್ಪು ಎಷ್ಟು ಮೆಸ್ಸಿ ಅಂದರೆ ಮೆಸ್ಸಿನೋ ಮೆಸ್ಸಿ. ಯಾವುದರೂ ಈಸಿಯಾಗಿ ಆಗ್ತಾಯಿಲ್ಲ, ಯಾವುದು ಸ್ಮೂತಾಗಿ ಆಗ್ತಾಯಿಲ್ಲ ಎಲ್ಲ. ವೆಲ್ಕಮ್ ಬ್ಯಾಕ್ ಟು ಪ್ರೋಮೋ ವ್ಲಾಗ್. ಕೊನೆಯ ಭೇಟಿ ಅಂತ ನಾನು ಅಂದುಕೊಂಡಿದ್ದೆ, ಪುನಃ ಭೇಟಿಯಾಗಿದ್ದೆ. ಬೆಳಗಿನ ಜಾವ ಈಗ 6 ಗಂಟೆಗೆ ಇನ್ನು 10 ನಿಮಿಷ ಇದೆಯೇನು. ಬಿಸಿನೀರಲ್ಲಿ ಬರ್ತಾ ಇಲ್ಲ ಅಂತ ಅಂದ್ಬಿಟ್ಟು ಅವರು ಸಪ್ರೇಟಾಗಿ ಬಿಸಿನೀರು ತರಿಸ್ಕೊತಾ ಇದ್ದಾರೆ ಪಕ್ಕದ ರೂಮವರು. ಲಕ್ಕಿಲಿ ನಮಗೆ ಬಿಸಿನೀರು ಈಗ ಬರ್ತಾ ಇದೆ. ಅದು 4:45 ಎದ್ಬಿಟ್ಟು ಸ್ನಾನ ಮಾಡೋಣ, ಬಿಸಿನೀರು 5 ಗಂಟೆಗೆ ಬರುತ್ತೆ ಅಂದಲ್ವಾ, 4:45 ಎದ್ಬಿಟ್ಟು ಬಟ್ಟೆ ಎಲ್ಲ ರೆಡಿ ಮಾಡ್ಕೊಬಿಟ್ಟು 4:45 5ರಿಂದ 5 ಗಂಟೆ ಅಷ್ಟರಲ್ಲಿ ಆಗುತ್ತೆ ಬಟ್ಟೆ ರೆಡಿ ಮಾಡ್ಕೊಳ್ಳೋ ಅಷ್ಟರಲ್ಲಿ ಅಂತ ಬರೋಷ್ಟರಲ್ಲಿ ನೋಡಿದ್ರೆ ಈ ಬಂದೇ ಇಲ್ಲ. ಕೇರಳೋಗಿ ಮಾಡಿಸಿದ್ರು. ಅಲ್ವಾ? ಇದೊಂದು ಸೀಸನ್ ಅಮ್ಮ, ಇದು ಇವತ್ತಿನ ಬೆಳಗ್ಗೆ ಬ್ರೇಕ್ಫಾಸ್ಟ್ ಪೊಂಗಲ್. ನಮ್ಮಮ್ಮ ಹೋಗಿ ತೊಗೊಂಬಂದಿರೋದು. ಏನು ಮಾಮಿ ಮಿಸ್. ಅದೇ ಮಂತ್ರಾಲಯ. ಇಲ್ಲಿ ನೋಡಿ ಕ್ಯೂ ಹೋಗ್ತಾ ಇದೆಯಲ್ಲ, ಮಂತ್ರಾಲಯದ ಮುಂದ್ಗಡೆ ಜಾಗ ಇದೆಯಲ್ಲ, ಅದು ನೋಡಿ ಇಲ್ಲಿ ಕ್ಯೂ ಇಲ್ಲಿ ಹೋಗ್ತಾ ಇದೆ. ಇದೇ ನಮ್ಮ ರೂಮ್. ನಮ್ಮಮ್ಮಲ್ಲಿ ಕಾಯ್ತಾ ಇದೆ. ನಾವು ಹೊರಟು ಇಲ್ಲ, ಈಗ ದೇವಸ್ಥಾನದ ಹತ್ರ ಹೋಗ್ತಾ ಇದ್ದೀವಿ. ಯಾಕೆ ಕೊಡಿ, ನೀವು ಹೋಗಿ ಬರೋಷ್ಟೊಳಗೆ ಟೈಮ್ ಆಗ್ಬಿಡುತ್ತೆ. ದಾರಿ ಬಿಡಮ್ಮ. ಸರಿ ಆಯಿತು. ಸೊಂಟ ಯಾರಿಗೆ? ನಂಗೆ ಬೇಡಪ್ಪ. ಸೂಪರಾಗಿದೆ. ಓಕೆ ಬನ್ನಿ, ಒಂದು ಸೆಲ್ಫಿ ಪ್ಲೀಸ್. ಪೋಸ್. ಓಕೆ. ಆಮೇಲೆ ಬಾವಾ, ಎಲ್ಲರೂ ಒಬ್ರಿಂದ ಒಬ್ರು ಔಸ್ಕೊಬಿಟ್ಟಿದ್ದಾರೆ ಬಾವಾ ಫೋಟೋಗೆ. ಸೊ ಒಂಚೂರು ಬನ್ನಿ ಅಂತ. ಅಮ್ಮ ಎಲ್ಲರೂ ಒಬ್ರಿಂದ ಒಬ್ರು ಔಸ್ಕೊಂಡ್ಬಿಟ್ಟಿದ್ದಾರೆ ಒಂಚೂರು. ಏನು ರಶಪ್ಪ. ಓಹೋ, ನಾನು ಫಸ್ಟ್ ಟೈಮ್ ಮಂತ್ರಾಲಯದಲ್ಲಿ ಇಷ್ಟೊಂದು ರಶ್ ನೋಡ್ತಾ ಇರೋದು. ಮೌಲ್ಯ ಗೊತ್ತಿಲ್ಲಮ್ಮ. ನಿಮ್ಮ ಅಮ್ಮನ ಹತ್ರ ಇಲ್ವಾ? ಇಲ್ಲಿ ಉಂಟಾಡ್ಕೊಂಡ್ ಬರ್ತಾ ಇತ್ತೆ ಮೌಲ್ಯ. ದೇವ್ರೆ, ಏನು ರಶ್ಶು ಯಪ್ಪ ದೇವ್ರೆ, ಚಾನ್ಸೇ ಇಲ್ಲ. ಮಂತ್ರಾಲಯ ಅಷ್ಟೊಂದು ರಶ್ ಇದ್ರೂ ನಮ್ಮದಿಲ್ಲಿ ಸ್ಪೆಷಲ್ ಪೂಜೆ ಅಂತ ಅಂದ್ಬಿಟ್ಟು ಸಪ್ರೇಟಾಗಿ ಸೇವಾ ತೆರಿಗೆ ಏರಿಯಾದಲ್ಲಿ ಬಿಟ್ಟಿದ್ದಾರೆ. ಇದು ಆಲ್ಮೋಸ್ಟ್ ಡೈರೆಕ್ಟ್ ಎಂಟ್ರಿ ಥರನೇ. ಯಾಕಂದ್ರೆ ಅಲ್ಲಿಂದ ಸುತ್ಕೊಂಡೆಲ್ಲ ಬರೋಕ್ಕಾಗಿತ್ತಲ್ಲ, ಡೈರೆಕ್ಟ್ ಆಗ್ಬಿಟ್ಟು. ನಮಗೆ ಖುಷಿ ನೋಡಿ, ರಾಘವೇಂದ್ರ ಹತ್ರ ಹೋಗ್ತಾ ಫುಲ್ ಖುಷಿ ನಮ್ಮ ಅಮ್ಮನಿಗೆ. ಏನು ಪಾಪ ಅಮ್ಮನ ಖುಷಿ. ಹಾಂ, ಓ ಇದಲ್ವಾ, ಡೈರೆಕ್ಟ್ ಒಳಗೆ ಅಂತ. ಸೊ ಎಷ್ಟು ಜನ ಇದ್ದಾರೆ ಅಂತಂದರೆ ಚಾನ್ಸೇ ಇಲ್ಲ ನೋಡಿ. ಸೂಪರ್. ಹೋಣ ಪಾಪ ಫೋಟೋ. ಓಕೆ, ಫೈನಲಿ
ದರ್ಶನ ಎಲ್ಲ ಮುಗಿಸ್ಕೊಂಡು ಆಚೆ ಬಂದಿದ್ದೀವಿ. ರಶ್ ಯಾವ ಥರ ಇದೆ ಅಂತಂದರೆ ಚಾನ್ಸೇ ಇಲ್ಲ. ನಾವಲ್ಲಿ ಸ್ಪೆಷಲ್ ಎಂಟ್ರಿ ಆದರೂ ಕೂಡ ಏನು ಜನ ಇದ್ದಾರೆ ನೋಡಿ. ಹಾಂ, ಇನ್ನೊಂದು ತಿರುಪತಿಲಿ ಗೊತ್ತು, ಬಟ್ ಇಲ್ಲಿ ಯಾಕೆ ನಾಮ ಹಚ್ತೀರಿ ಅಂತ ಅಂದ್ಬಿಟ್ಟು ಶುರು ಹಚ್ಕೊಂಡಿದ್ದಾರೆ ಅಂತ ಗೊತ್ತಿಲ್ಲ. ನಾನು ಫಸ್ಟ್ ಟೈಮ್ ನೋಡ್ತಾ ಇದ್ದೀನಿ ಇಷ್ಟು ಜನ. ಜೊತೆಗೆ ನಾಮ ಎಲ್ಲರೂ ಅಣ್ಣ ಫ್ರೀ ಹಚ್ತೀನಿ ಅಣ್ಣ ಪ್ಲೀಸ್ ಅಣ್ಣ, ಫ್ರೀ ಹಚ್ಚಿಕೆ ಪ್ಲೀಸ್ ಅಣ್ಣ ಅಂತ ಹೇಳ್ತೀರಂತ. ನಮ್ಮ ಮನೇಲಿ ಎಲ್ಲರೂ ಹೆಂಗಾಡ್ತಿದ್ದಾರೆ ಅಂತಂದರೆ ಒಬ್ಬೊಬ್ಬರು ಒಂದೊಂದು ದಿಕ್ಕಲ್ಲಿ ಆಡ್ತಾ ಇದ್ದಾರೆ. ಕಸ ನಾನು ಮಾಡ್ಕೊಂಡು ಹೋಗ್ತಾ ಇದ್ದೀನಿ. ಕಸ ನೋಡಿ ಇಲ್ಲಿ ಬೇಡ ಅಣ್ಣ ಬೇಡ. ಎಷ್ಟು ಜನ ಗೊತ್ತಾ ಅಪ್ಪ ಅಬ್ಬ, ನನಗೆ ಸೊಂಟ ಯಾವ ಮಟ್ಟ ಬಿದೋಗಿದೆ ಅಂತಂದರೆ ಅಮ್ಮ ಸಾಕಾಗೋಯ್ತು. ಈಗ ಕಾಫಿ ಕುಡಿಯೋಕೆ ಹೋಗ್ತಾ ಇದ್ದೀನಿ. ನಾ ಇಬ್ಬರೇ ಕಾಫಿ ಕುಡಿಯೋಕೆ ಹೋಗ್ತಾ ಇದ್ದೀವಿ. ಅಬ್ಬಬ್ಬಬ್ಬ, ನಮ್ಮ ಅಕ್ಕ ಹೇಳಿದ ಹಾಗೆ ಇಲ್ಲಿ ಕಾಫಿ ಚೆನ್ನಾಗಿರುತ್ತೆ ಅಂತ ಹೇಳಿದ್ರು. ಇಲ್ಲಿಗೆ ಬಂದಿದ್ದೀವಿ. ನಾವು ಇದ್ದಿದ್ದ ರೂಮ್ ಆಲ್ಮೋಸ್ಟ್ ಆಪೋಸಿಟ್, ಅಲ್ಲಿಂದ ಎಂಟ್ರೆನ್ಸ್ ಆ್ಯಕ್ಚುಲಿ. ಬನ್ನಿ. ಎಷ್ಟು ಸರ್ ಒಂದು ಕಾಫಿ? 15. ಮಾಮೂಲಿ ಬೆಂಗಳೂರು ರೈಟ್. ಯಾಕೆ ಮಾಡ್ತಿದ್ಯಾ ನಾವು ಇದಕ್ಕಾ? ಚಿಕ್ಕ ವಯಸ್ಸಲ್ಲಿ ನೀವು ನನ್ನ ಕೈ ಇಟ್ಕೊಂಡು ಕರ್ಕೊಂಡು ಹೋಗ್ತಿದ್ರಿ, ನಾನು ನಿಮ್ಮ ಕೈ ಇಟ್ಕೊಂಡು ಕರ್ಕೊಂಡು ಹೋಗ್ತಿದ್ರಿ ಅಂತ. ಅಯ್ಯೋ, ಕಾಲ ಬದಲಾಗುತ್ತಲ್ಲಮ್ಮ. ಏನು ಫೀಲ್ ಮಾಡ್ಕೊತ ಇದ್ದೀರಾ? ವಯಸ್ಸಾಗೋಯ್ತು ಅಂತಾರ? ನನಗೂ ವಯಸ್ಸಾಯಿತು, ಎಲ್ಲರಿಗೂ ವಯಸ್ಸಾಗೇ ಆಗಬೇಕು. ವಯಸ್ಸಾಯ್ತು ಅಂತಲ್ಲ ಮಗನೇ. ಹಾಂ, ಮತ್ತೆ ಕಾಲಚಕ್ರ ಹೇಗೆ ಉರುಳುತ್ತೆ. ನಾನು ನಿನ್ನ ಕೈ ಇಟ್ಕೊಂಡು ಹೋಗ್ತಿದ್ದೆ, ಇವತ್ತು ನನ್ನ ಕೈನ ನೀನು ಇಟ್ಕೊಂಡು ಹೋಗ್ತಾ ಇದೀಯ. ಕರೆಕ್ಟ್ ಅಲ್ವಾ? ಈ ಥರ ಟೆಂಪಲ್ಗಳಿಗೆ ಅಥವಾ ಜನ ಇರೋ ಜಾತ್ರೆಗೆ ಬಂದ್ಬಿಟ್ಟು ನೀವು ಕೈ ಹಿಡ್ದು ಕಳೆದೋಗ್ಬಾರ್ದು ಅಂತ ಅಂದ್ಬಿಟ್ಟು ಈಗ ನೀವು ಕಳೆದೋಗ್ಬಾರ್ದು ಅಂತ ನಾನು ಹೇಳ್ಕೊಳ್ತೀನಿ. ಎಲ್ಲನೂ ಚೇಂಜ್ ಆಗಲೇಬೇಕು. ರಾಯರಿದ್ದಾರೆ. ಮಕ್ಕಳನ್ನ ನೋಡ್ಕೊಳ್ಳೋದು ನೋಡಿ ಹೀಗೆ. ಏನಾದರೂ ಕೊಟ್ಬಿಟ್ಟು ಎಂಗೇಜ್ ಮಾಡಿಬಿಟ್ರೆ ನಮ್ಮ ಪಡ ನಾವು ಹಿಂಗೆ ರಿಲ್ಯಾಕ್ಸ್ ಮಾಡ್ಬೋದು. ಅಲ್ಲಿ ಅವ್ರು ರೆಸ್ಟ್ ಮಾಡ್ತಾಯಿದ್ದಾರೆ. ಸೊ ನಾವು ಈ ರೂಮಲ್ಲಿ ಹಂಗಲ್ಲ ಒಳಗಡೆ ಹಾಕೊಂಬಂಗೆ ಹಂಗೆ ಹಂಗಲ್ಲ ಇದು ಕ್ರಾಸ್ ಮಾಡಿ ಹಿಂಗೆ ಕ್ರಾಸ್ ಹಿಂಗೆ ಹಾಕು. ಎಸ್, ಈಗ ಹಿಂಗೆ ಓಪನ್ ಆಯಿತು. ಏನು ನನ್ನ ಹೆಂಡತಿ ಜುಟ್ಟು ಬಿಡೋ ನೋಡು ಯಪ್ಪ ಬಿಡೋ ನೀನು ಇಟ್ಕೊಂಬಿಟ್ಟಿದ್ಯಾ? ನೋವಾಯ್ತಾಯ್ತು ತಾನೆ, ಹಂಗೆ ತಾನೆ ನನಗೂ ನೋವು. ನನ್ನ ಮಮ್ಮ ಮಾಡ್ತಿದ್ವಿ. ನನ್ನ ಮಮ್ಮ 1 2 3 ಸ್ಟಾರ್ಟ್. ಸಮಯ ಇವಾಗ 12 ಗಂಟೆಗೆ ಇನ್ನು 10 ನಿಮಿಷ ಇದೆ. ನಮ್ಮದು ಬ್ಯಾಕ್ ಪ್ಯಾಕ್ ಎಲ್ಲ ಮಾಡ್ಕೊಂಡಿದ್ದೀನಿ. ಬಿಕಾಸ್ ನಾವು ರೂಮ್ ಶಿಫ್ಟ್ ಮಾಡ್ತಾಯಿದ್ದೀವಿ ಈಗ. ಜೊತೆಗೆ ನಾವು ಬೆಳಿಗ್ಗೆ ಇಲ್ಲಿ ಮಾಡಿದ್ದೇನಕ್ಕೆ ರೀಸನ್ ಅಂತಂದರೆ ಇಲ್ಲೇ ವಾಕಬಲ್ ಡಿಸ್ಟೆನ್ಸ್ ಅಲ್ಲಲ್ವಾ ನಮ್ಮ ಇದೇ ಅಲ್ವಾ ಮಠ. ಸೊ ಹಾಗಾಗಿ ಅಯ್ಯೋ ಸುಸ್ತಾಗುತ್ತಾ, ಹಾಗಾಗಿ ಇಲ್ಲಿ ಬಂದಿದ್ದು. ಈಗ ಬೇರೆ ಕಡೆ ಹೋಗ್ಬೇಕು. ಏನವ ಇಳಿದ್ಬಿಟ್ಟು ಏನವ ಮಾಡ್ತೀಯಾ? ಆಯ್ತು ಹೋಗವ, ಎಲ್ಲಿ ಹೋಯ್ತೆ ನೀವು ಒಬ್ಬನೇ ನಡ್ಕೊಂಡು. ಭಯ ಐತೆ ನಂಗೆ ಗೊತ್ತು. ಇರು ಹಾಂ ಒಯ್ಕ ಅಂದರೆ ನಾನು ಫುಲ್ ಯಾವುದು ಮಾತಾಡೋಕ್ಕೆ ಬಿಡೋದಿಲ್ಲ. ಎಲ್ಲ ಅರ್ಧಂಬರ್ಧ ಆಗ್ಬಿಡೋದು. ಏನು ಅವನೋಗಿ ಮಾತಾಡಿಸ್ತಾ ಇದ್ದಾನೆ ಅಲ್ಲೋಗಿ. ಲಗೇಜೆಲ್ಲ ಎತ್ತಿಕ್ಬಿಟ್ಟು ನಮ್ಮ ಅಕ್ಕ ಭಾವನಿಗೆ ವೆಯ್ಟ್ ಮಾಡ್ತಾಯಿದ್ದೀವಿ. ಆದರೆ ನನ್ನ ಮಗ ಈ ಸ್ಟೆಪ್ಸ್ನ ಹತ್ತೋದು ಇಳಿಯೋದು ಪ್ರಾಕ್ಟೀಸ್ ಮಾಡ್ತಾ ಇದ್ದಾನೆ. ಪಾಪ
ನಿನ್ನ ಮಗ ಕೇಳ್ತಾ ಇಲ್ಲ ಕಣೆ. ನೋಡು ಸ್ಟೆಪ್ಸ್ ಹತ್ರ ಹೋಗಿ ಹೋಗಿ ನೋಡ್ದ ಹತ್ಬೇಕಂತೆ ಸ್ಟೆಪ್ಸ್ನ. ಏನು ಹತ್ತುತ್ತಾ ಇದೆಯಾ? ಹತ್ತು ಇಳಿ. ಅವ್ನು ಬಿದ್ರೆ ಅವನು ಗೊತ್ತಾಗುತ್ತಾ ಮಗು, ಅವ್ನು ಬಿಡ್ತಾ ಇಲ್ಲ ಅಂದ್ರೆ ಎತ್ಕೊಂಡೆ ನಡಿಬೇಕು. ಅವನಿಗೆ ಇದೆಲ್ಲ ಹತ್ತಬೇಕು, ಪ್ರಾಕ್ಟೀಸ್ ಮಾಡ್ಕೊಬೇಕು. ಪ್ಲೀಸ್ ಬಂದಿರೋದು ಎಲ್ಲಿ ಮೊದಲೇ ಅದು ಇದು ಅದು ನಡೀತಾನೆ ಐತೆ. ಬರ ಬರ್ರಿ. ಮನೇಲಿ ಇರ್ತೀರಲ್ವಾ, ಮನೇಲಿ ನೋಡ್ದಾ ನೀನು ನನಗೆ ಬೈತಾ ಇರೋದಕ್ಕೆ ಇವನು ನಿನಗೆ ಆವಾಜ್ ಆಗ್ತದೆ. ಹೆಂಗೆ ನನ್ನ ಮಗ, ನಾವಿಬ್ರು ಹಂಗೆ ಬೈತೀವಿ, ನಿಂದೇನೆ ಅಂತ ಅಲ್ವಾ? ನೋಡ್ದ ಸರಿ, ಇವನು ಹೆಂಗೆ ಕಂಟ್ರೋಲ್ ಮಾಡ್ತೀಯ ಮಾಡು. ನೋಡಿ ಗಲೀಜ್ ನೋಡಿ. ಎಲ್ಲ ಊರಲ್ಲಿರೋ ಗಲೀಜೆಲ್ಲ ಮಾಡ್ಕೊಂಡಲ್ವಾ? ತಾಯಿ ಒಂದ್ ತಿಂಗಳು ಹೊಟ್ಟೆ ಉರ್ಸೋದು. ಲಾಲಿ ಹಾಡು ಹೆತ್ತ ತಾಯಿಗೆ. ಎಲ್ಲಾ ಕಡೆ ಪರ್ಫಾರ್ಮೆನ್ಸ್ ಮಾಡೋದಲ್ಲ ಮತ್ತೆ ಎತ್ತಕ್ಕಾಗಲ್ಲ ಅಂದ್ರೆ ಎತ್ಸಿ ನೀನ್ ಯಾಕೆ ಎತ್ಬೇಡ ಕಣೆ, ಅವನ್ನ ಕೆಳಗಡೆ ಬಿಡು. ಎತ್ಕೊಳ್ಳಲ್ಲ ಅಲ್ವಾ? ಏಯ್ ಅವನು ಎಷ್ಟು ಅಂತ ಕಟ್ಟಾಕದೆ ನಗ್ತಾ ಇದ್ದಾರೆ ಎಲ್ಲ ಸುತ್ತಮುತ್ತ. ಕಿಟ್ ಬ್ಯಾಗ ಪಾಪ ಅಕ್ಕ ಬಾವ ಬರಲಿ, ನಾನು ಎತ್ಕೊಂಡ್ಬರ್ತೀನಿ. ನಮ್ಮಮ್ಮ ಮಾ ಅಕ್ಕ ಬಾವ ಆಚೆ ಬರಲಿ, ಆಮೇಲೆ ಎತ್ಕೊಂಡ್ಬರ್ತೀನಿ ಅಂದೆ. ಎಲ್ಲಿದ್ದಾರೆ? ಓ ಅಲ್ಲಿದ್ದಾರ, ಅವ್ರು ಅಲ್ಲಿದ್ದಾರೆ ನೋಡಿ. ಓಕೆ, ಲಗೇಜ್ ಎತ್ಕೊಂಡ್ಬರೋ ಟೈಮ್ ಈಗ. ಸೊ ನಂದು 2 ದಿನದ್ದು ನಾವು ಒಂದಿನ ರೀಫಂಡ್ ಸಿಗುತ್ತೆ ಅಂತ ಕೇಳ್ತಾ ಇದ್ದೀನಿ, ನೋಡೋಣ ಏನಾಗುತ್ತೆ ಅಂತ. ಓಕೆ, ನಾವು ಮಾಡಿದ್ದು ಡೆಪಾಸಿಟು ರೀಫಂಡ್ ಸಿಕ್ಕಿದೆ. ಆದರೆ ಒಂದಿನದ್ದು ನಾವು ರೀಫಂಡ್ ಸಿಗುತ್ತಲ್ಲ ಅಂತ ಕೇಳೋದಲ್ಲ, ಹುಂಡಿಗೆ ಹೋಗಾಯ್ತು ಅದು. ಹುಂಡಿಗೆ ಹೋದರೆ ಮತ್ತೆ ವಾಪಸ್ ಬರಲ್ಲ ಅಂತಂದರು. ಸೊ ಹಂಗೆ ಇಲ್ಲ. ಆ್ಯಕ್ಚುಲಿ ಹೇಳಿ ಟಿಪ್ಸಾ, ನೀವೇನು ಮಾಡಿದ್ರಿ ಸರ್? ನಿಮಗೆ ಅದಕ್ಕಿದಕ್ಕೂ ಸಂಬಂಧ ಏನಿಲ್ಲ. ನಮಗೇನಾದರೂ ಆ ಒಂದಿನದ್ದು ವಾಪಸ್ ಇಸ್ಕೊಟ್ಟಿದ್ರೆ ಅದು ಅರ್ಧ ದುಡ್ಡೇ ನಿಮ್ಗೆ ಕೊಡ್ತೀನಿ. ಸೊ ಇನ್ನೊಂದು ಯಾವುದು ಇಲ್ಲಿ ಈಗ ಅಲ್ಲಿಂದ ಕೊಡ್ಕೊಂಬಂದು ಒಬ್ಬೊಬ್ಬರೇ ಕೊಡ್ಕೊಂಬಂದು ಎಷ್ಟು ಜನಕ್ಕೆ ಅಂತ ಕೊಡಲಿ? ಯಾವುದು SD ಅಂತ. ಸೊ ಇನ್ನೊಂದು ವಿಷಯ ಏನಂತಂದರೆ, ಆಮ 28,500 ಇರೋ ಒಂದು ರೂಮ್ ತೋರಿಸ್ತೀನಿ. ಅಂದರೆ ಈಗ ಬುಕ್ ಮಾಡಿರೋದು ಬರೀ 1 ಡೇಗೆ 28,500 ಈಗ ಬುಕ್ ಮಾಡಿರೋದು. ಆ ರೂಮ್ ಕರ್ಕೊಂಡು ಹೋಗ್ತೀನಿ, ಬನ್ನಿ. ಏನಮ್ಮ ಎಷ್ಟು ಕೇಳ್ತಾ ಇದ್ದೀರಣ್ಣ? 300 ಇಲ್ಲಿ ಈಗ ಯಾವ್ದಣ್ಣ ಟ್ರಾಫಿಕ್ ಜಾಮ್? ಸರಿ, ಓಕೆ 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 ಓಕೆ. ನೀವು ಕೂತ್ಕೊಳ್ಳಿ. ಇದು ನಾನು ಬೇರೆ ಕೆಲಸ ಮಾಡ್ತಿದ್ನಲ್ಲವ. ಏನು ಡ್ರೈವಿಂಗ್ ಮಾಡ್ತೀಯಪ್ಪ ನೀನು? ಸ್ಟಾರ್ಟೆಲ್ಲ ಏನು ಮಾಡಲ್ಲ, ಅಟ್ಲೀಸ್ಟ್ ಅವ್ನು ಸೇಫಾಗಿ ಕೂತಿದ್ದಾನೆ. ಅವ್ನು ಡ್ರೈವಿಂಗ್ ಸೀಟಲ್ಲಿ ಕೂತ್ಬಿಟ್ಟಿದ್ದಾನೆ ನೋಡಿ. ಅಯ್ಯೋ ಅಲ್ಲಿ ನೋಡಿ ನನ್ನ ಜೊತೆ ಕೂತ್ಕೊಂಡು ಡ್ರೈವಿಂಗ್. ನಾನು ತಮಾಷೆ ಮಾಡ್ತಾ ಇಲ್ಲ, ನಾನು ಮಾಡಲಿ. ಸ್ಟೇರಿಂಗ್ ಬಿಡಲ್ಲ ಅವನು, ಕಟ್ಟಿಟ್ಕೊಂಡ್ಬಿಡ್ತಾರೆ ಸ್ಟೇರಿಂಗ್. ಬೇಬಿ ಬೇಡ, ಅಜ್ಜಿ ಹತ್ರ ಬಾಯೇ ಆಶಿಕಂತೆ. ಆಯ್ತಾ ಆಯ್ತಾ? ಓಕೆ ಓಕೆ, ಸಾಕು ಬಾ. ತುಂಗಾ ತೀರದಿಂದ ಹೌದೌದು ಕೊಟ್ಟಾರಲ್ಲ, ಅದಕ್ಕೋಸ್ಕರ ಇಷ್ಟು ಜನ ಇಲ್ಲಾಂದ್ರೆ ಇಷ್ಟು ಜನ ಇರಲ್ಲ. ಯಾವುದಕ್ಕೆ ಇಷ್ಟೊಂದು ಜನ? ಕ್ರಿಸ್ಮಸ್ ಓ
ಹಾಲಿಡೇಗೋಸ್ಕರ. ಇಲ್ಲಾಂದ್ರೆ ಇಷ್ಟು ಜನ ಬರ್ತಾರ? ಯಾರು ಬರಲ್ಲ ಇಷ್ಟು ಜನ. ಅವ್ರು ಇಲ್ಲೇ ಲೋಕಲ್ ಅನ್ಸುತ್ತಲ್ವ ಸರ್? ನಾವು ಇದೇ ಲೋಕಲ್ ಪ್ರಾಪರ್. ಹಾಂ, ನಾವು ಇರೋದು ಪಕ್ಕ ಮಾದವರಂ ಸರ್. ಹೌದಾ? ಓಕೆ ಓಕೆ ಓಕೆ. ಮಾಧವರಂ. ಡೈಲಿ ಅಪ್ ಅಂಡ್ ಡೌನು. ಇದೇ ನಾವು ಇವತ್ತು ಬರ್ತಾರ, ಹೋಗ್ತಾರ ಯಾಕಂದ್ರೆ ಹೋಟೆಲ್. 28,500 ಇದರಲ್ಲಿ ಏನಿದೆ ನೋಡೋಣ ಬನ್ನಿ. ಈಗ ಲಾಕ್ ಆಗಿದ್ದ ಲಾಕ್ ಆಗಿದ್ದ ಅಲ್ವಾ? ನಿಜವಾಗ್ಲೂ ನಗ್ತಾರೆ ನೋಡೋಣ ಅವ್ರೆ. ಇದು ಅವರೇ ಬರಬೇಕು. ಇಲ್ಲ, ನಾನು ಪರವಾಗಿಲ್ಲ. ಬಿಸಿಲಲ್ಲಿ $28,500 3 ರೂಮು, 9,500 1 ರೂಮು. ಅಲ್ಲೇ ಎಲ್ಲಿದೆ? ಅಯ್ಯೋ ಅಯ್ಯೋ, ಬೇರೆ ಕಡೆ ಡ್ರಾಪ್ ಮಾಡಿಬಿಟ್ಟಿದ್ದಾರೆ. ರಾಮಯ್ಯ 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 ಈ ಸರಿ ಟ್ರಿಪ್ಪು ಎಷ್ಟು ಮೆಸ್ಸಿ ಅಂದರೆ ಮೆಸ್ಸಿನೋ ಮೆಸ್ಸಿ. ಯಾವುದರೂ ಈಸಿಯಾಗಿ ಆಗ್ತಿಲ್ಲ, ಯಾವುದು ಸ್ಮೂತಾಗಿ ಆಗ್ತಿಲ್ಲ. ಎಲ್ಲ ಯಾರಪ್ಪ? ಹಲೋ, இது எந்த இடம் சொல்லு. ರೂಮ್ ಅಂಡ್ ಕಾರ್ಸ್ ಸ್ಕ್ಯಾಮ್ ಹೆಜ್ಜೆ ಇಡೋಕ್ಕೂ ಕಾಸು. ಈ ಟೈಮಲ್ಲಿ ರಶ್ ಇದೆಯಲ್ಲ, ಡಿಮ್ಯಾಂಡ್ ಜಾಸ್ತಿ ಇದೆ. ಡಿಮಾಂಡ್ ಜಾಸ್ತಿ ಇರುತ್ತೆ ಅದಕ್ಕೆ. ಸೊ ನೆಕ್ಸ್ಟ್ ಲೆಫ್ಟ್ ಹೋಗ್ಬೇಕು. ಕೊನೆಗೆ ವಾಕ್ ಮಾಡ್ಕೊಂಡೆ ಹೋಗಂಗಾಯ್ತು. ನಾವು ಬುಕ್ ಮಾಡಿರ ಆ ರೂಮ್ಗೆ ಹೋಗತ್ತೆಗೆ. ನನ್ನ ಹೆಂಡ್ತಿಲಿ ಕಾಣ್ತಾರ. ಓಕೆ, ಇಷ್ಟು ದೂರ ವಾಕ್ ಮಾಡ್ಕೊಂಡು ಬಂದೇ ಬಿಟ್ಟು ಪಾಪ ನಮ್ಮಮ್ಮ. ಅಯ್ಯೋ ಪಾಪ ನನ್ನ ಹೆಂಡ್ತಿ ಅಕ್ಕ ಬಾ ಅಪ್ಪ. ಅಚ್ಚು ಅಷ್ಟು ಟ್ರಿಪ್ಪು ಅಲ್ಲ, ಅಚ್ಚು ಸಾರಿ, ಅಲ್ಲಿಗೆ ಹೋಗೋಕ್ಕೆ ಜಿ ಅಲ್ಲಿಗೆ ಹೋಗೋಕ್ಕೆ ಸುತ್ತಾಡ್ಕೊಂಡು ಅಮ್ಮ ದೇವರೇ. ಇದೇನು 1 ರೂಮ್ಗೆ 9,500, 3 ರೂಮ್ಗೆ 28,500. ದೇವರೇ ಏನಮ್ಮ ಅದು ಸೀಸನ್ ಇಲ್ಲದೇ ಇರೋ ಟೈಮಲ್ಲಿ 2,000 ಸಿಗುತ್ತಂತೆ. ಸೀಸನ್ ಇರೋದ್ರಿಂದ ರೇಟ್ ಜಾಸ್ತಿ ಇದೆ ಅಂತ. ಬಟ್ ಏಜೆನ್ಸಿ ಅವರು ಇವ್ರಿಗೆ ಹೇಳಿರೋದು 7,000 ರೂಪಾಯಿ ಅಂತ. ಬಟ್ ನಮ್ಮ ಹತ್ರ 9,500 ರೂಪಾಯಿ ಪರ್ ರೂಮ್ ತೊಗೊಂಡಿರೋದು. ಸೊ ಟೋಟಲ್ಲು 3 ರೂಮ್ಗೆ 28,500. ಎಸ್, ಈ ರೂಮ್ಗೆ ಬರೀ ಈ ರೂಮ್ಗೆ 9,500. ಈ ಒಂದು ರೂಮ್ಗೆ ತಿನ್ನಂಗಲ್ಲ ಉಂಡಂಗಲ್ಲ. புக் பண்ணிருந்தேன் ஆன்லைன் ஆப்ஷன். ಹಾಂ, அப்போ கம்மியாக தான் இருந்தது. ಕಮ್ಮಿಯಾಗಿರುತ್ತೆ, வந்து ಸಿಕ್ಕುತ್ತೆ. லாஸ்ட் இதில் வந்து பண்ணால் ஜாஸ்தியாக இருக்குது. ಇನ್ನೊಂದು ರೂಮು ನಾನು ಹೇಳಿದ್ನಲ್ಲ, ಇದು ಇನ್ನೊಂದು ರೂಮು. ಟೋಟಲ್ 3 ರೂಮು, ಇನ್ನೊಂದು ರೂಮು ಕ್ಲೀನ್ ಮಾಡಿಸ್ತಾ ಇದ್ದಾರಂತೆ. மாமி ನನ್ನ ಹತ್ರ ಎದು இருந்தாலும் என்கிட்ட சொல்லுங்க. ஐ நோ சிஸ்டம் ಕಂಪ್ಯೂಟರ್ ಐ ನೋ. ನಾನು ಬುಕ್ ಮಾಡಕ್ಕೆ ಗೊತ್ತು. ನೀವು ಹೇಳಿದೀಗ ನಾನು ಬುಕ್ ಮಾಡಿ. ಇಲ್ಲ ಪರವಾಗಿಲ್ಲ, ನೀವು ಕುಡಿ ದುಡ್ಡನ್ನ. ಬುಕ್ ಮಾಡ್ತೀನಿ ಅಷ್ಟೇ. ಅಲ್ಲ, ನೀವು ಫಸ್ಟ್ ಅಕೌಂಟ್ಗೆ ಹಾಕ್ಬಿಟ್ಟು ಆಮೇಲೆ ಬುಕ್ ಮಾಡಿ ಅಂತ ಹೇಳಿ. ನೆಕ್ಸ್ಟ್ ಟೈಮ್ வந்து ಐ ಟೇಕ್ ಕೇರ್. என்ன ಯಾವ ಟಿಕೆಟ್ ಯಾವ ಊರಿಗೆ ಹೋಗೋದು ಅದು ನೈಟ್ ಯಾವ ರೂಮ್ ಸೆಟ್ ಮಾಡಲ್ಲ. ಹೌದೌದು, ಎಸ್. ಆದರೆ ಈ ಟ್ರಿಪ್ ಪೂರ್ತಿ ಮೆಸ್ಸಪ್ ಅಲ್ಲಮ್ಮ. ಯಾರು ನನ್ನ ಮೇಲೆ ತಗ್ತೋಗ್ಬಾವ ಈಗ. ನಾನು ಏನಾದರೂ ಹೇಳ್ತಾ ಇದ್ದೀನಿ. ಇಲ್ಲ ಚಾನ್ಸ್ ಇಲ್ಲ. We were so excited to come to Mantralaya.
ಆದರೆ ಸಿಕ್ಕಾಪಟ್ಟೆ ಮೆಸಪ್ ಆಗೋಯ್ತು ಈ ಸರಿ ಟ್ರಿಪ್ ಅಂತೂ ಚಾನ್ಸೇ ಇಲ್ಲ. ಫಸ್ಟ್ ಡೇ ನೋಡಿದ್ರೆ ನಿನ್ನೆ ಹಂಗಾಯಿತು, ಮೊನ್ನೆ ಹಾರ್ಡಿಸ್ದೆಲ್ಲ ಇದಾಯಿತು, ಇವತ್ತು ಯಪ್ಪ ಬೆಳಿಗ್ಗೆ ಒಂದು ಕಡೆ ಆ್ಯಕ್ಚುಲಿ ಹೇಳಿಲ್ಲ ನನಗೆ, ಇನ್ನು ಅಪ್ಡೇಟ್ ಮಾಡಿಲ್ಲ. ಒಂದು ಕಡೆ ಜಗಳ ಆಯಿತು, ಅವ್ರೇನೋ ಆನು ಮೇಲೆ ಮಾಡಿದ್ರು, ಬೇಡ ಬಿಡಿ ಅದು ಹೇಳೋದ. ಸೊ ಅವರು ಫ್ಯಾಮಿಲಿನೇ ಜಗಳಕ್ಕೆ ಬಂದರು. ಓಕೆ, ಇಲ್ಲಿ ನಮ್ಮ ಫ್ಯಾಮಿಲಿ ಬೇಡ ಅಂತ ಅವ್ರ ಫ್ಯಾಮಿಲಿ ಒಬ್ಬರನ್ನ ಸಪೋರ್ಟ್ ಮಾಡ್ಕೊಂಡು ನಾನು ಆ್ಯಕ್ಚುಲಿ ಆ ವಿಡಿಯೋ ಎಲ್ಲ ಮಾಡ್ಕೊಂಡಿದ್ದೆ, ತೋರಿಸ್ಬೋದಾಗಿತ್ತು ಅವ್ರ ಮುಖಗಳನ್ನ ಅಥವಾ ಅವರು ಏನೇನು ಮಾಡಿದ್ರು ಅಂತ. ಬಟ್ ಅದು ನಾನಲ್ಲ, ತೋರಿಸಲ್ಲ. ಏನಿಲ್ಲ ಏನವ ಸುಂದ್ರಿ ಹೋಗ್ಬಿಟ್ಟು ಹೊಟ್ಟೆ ತುಂಬ ತಿನ್ಕೊಂಬ ಏನೋ ಬೆಳಿಗ್ಗೆ ಬೆಳಗ್ಗೆ ತಿಂದು ಪೊಂಗಲ್ಲು ಕರ ಹೋಗಿದೆಯಾ ಅಂತಾನೆ. ಏನಕ್ಕೆ ಎಲ್ಲ ಈಗ ಪ್ರೆಗ್ನೆನ್ಸಿಲಿ ಏನು ಗೊತ್ತಾ, ತಿಂದೆ ಆಮೇಲೆ ಐನೋ ತಿನ್ನೋಕ್ಕಾಗೋದಿಲ್ಲ, ಟೈಮ್ಗೆ ಇಷ್ಟೇ ಆಗೋದು ಅಂತ. ಓ ಓಕೆ, ಈಗ ಅವರು ಊಟ ಮಾಡ್ಕೊಂಬರಕ್ಕೆ ಹೋಗ್ತಾ ಇದ್ದಾರೆ. ನಾನು ನೋಡ್ಕೊತೀನಿ. ಕಳಿಸ್ತೀನಿ, ಅಲ್ಲಿಗೆ ಹೋಗಿ ಬನ್ನಿ. ಆಯ್ತು ಊಟ ಮಾಡು. ಆಯ್ತು ಓಕೆ, ಹೊಡಿ ನಾನು ಮಾತ್ರ ಈಗ. ಓಕೆ, ಇಲ್ಲೇ ಪಕ್ಕದಲ್ಲೇ ಊಟಕ್ಕೆ ಬಂದಿದ್ದೀವಿ. ನನಗೋಸ್ಕರ ನಮ್ಮ ಬಾವ ಊಟ ಮಾಡಿದೆ. ಅದು ಹಾಂ ಬಾವ, ಸರಿ ಆಯ್ತು. ಇದು ನಮ್ಮ ಮಧ್ಯಾಹ್ನದ ಊಟ ಆಗಿದೆ. ಸ್ವಲ್ಪ ಅಂದರೆ ಫುಲ್ ಮೀಲ್ಸು, ಬಟ್ ನನಗಂತೂ ನಾನು ತಿನ್ನಲ್ವಲ್ಲ, ಹಾಗಾಗಿ ನನಗೂ ಬರ್ತಲ್ಲ. ಬಟ್ ಫುಲ್ ಮೀಲ್ಸ್ ತಿನ್ನೋರಿಗೆ ತುಂಬ ಬರ್ತೇವೆ, ನಾವು ಇಷ್ಟೇ ತಿನ್ನೋದು. ಫೈನಲಿ ಹೊಟ್ಟೆ ತುಂಬ ಊಟ ಆಯಿತು. 110 ರೂಪಾಯಿಗೆ ಫುಲ್ ಮೀಲ್ಸು. 100 rupees ಒಂದು ಬಾಟಲ್ಗೆ 20 rupees. ಓಹ್, 100 rupeesಗೆ ಫುಲ್ ಮೀಲ್ಸು, ಸೂಪರ್ ಅಲ್ಲ ಬಾಬಾ. ಬಟ್ ನಾನು ಪಲ್ಯ ಕೇಳಿದೋ, ಪಲ್ಯ ಕೊಟ್ಟರು, ಎಲ್ಲ ಕೊಟ್ಟರು. ಎಕ್ಸ್ಟ್ರಾ ಹಪ್ಪಳ ಕೇಳಿದೆ. ಹಪ್ಪಳ ಕೇಳಿದ್ದಕ್ಕೆ ನೋ ಅಂತಂದ್ರೆ, ಸರ್ ಎಕ್ಸ್ಟ್ರಾ ಕಾಸು ಕೊಡ್ತೀನಿ ಅಂತ. ನೋ, ಅವ್ರಿಗೆ ನಮ್ಮ ಮೇಲೆ ಎಷ್ಟು ಹೆಲ್ತ್ ಕಾನ್ಷಿಯಸ್ ಅಂದರೆ ಇದೆ ಬಾಬಾ ಅವ್ರಿಗೆ. ನಮ್ಮ ಕಸ್ಟಮರ್ಸು ಹೆಲ್ದಿಯಾಗಿರ್ಬೇಕು ಅಂತ ಅಂದ್ಬಿಟ್ಟು. ಆಮೇಲೆ ನಿಮ್ಗೆ ಗೊತ್ತಾ, ನಮ್ಮಮ್ಮ ಇಲ್ಲಿದ್ದಾನೆ ಬೆಳಗ್ಗೆ ಆನೋಗೆ ನಮಗೆಲ್ಲ ಬ್ರೇಕ್ಫಾಸ್ಟ್ ತೊಗೊಂಬಂದಿದ್ದು, ಮಾಮಿ ಮೆಸ್ ಅಂತ. ಅಂದರೆ ಅವ್ರಿಗೆ ಇಷ್ಟ. ಇಷ್ಟು ದೂರ ಬಂದ್ಬಿಟ್ಟು ಅವರು ಬ್ರೇಕ್ಫಾಸ್ಟ್ನ ತೊಗೊಂಬಂದಿದ್ದಾರೆ. ಆದರೆ ನಮ್ಮದು ಇರೋದು GPG ಇರೋದು ಇಲ್ಲೇ. ಇದಕ್ಕೆ ನಾವು 300 ರೂಪಾಯಿ ಕೊಟ್ಬಿಟ್ಟು ಅಲ್ಲೆಲ್ಲ ಸುತ್ತಾಡ್ಕೊಂಡು ಇಲ್ಲಿ ನಡ್ಕೊಂಡು ಬಂದಿದ್ವಿ. ಮತ್ತೆ ಇಲ್ಲಿಂದ ಇಷ್ಟು ದೂರ ನಡ್ಕೊಂಡು ಬಂದು. ಬಟ್ ನಮ್ದಿರೋದು ಇಲ್ಲಿ ರೈಟ್ ಸೈಡ್ ಅಲ್ಲೇ, ಈ ಆ ಬಿಲ್ಡಿಂಗ್ ಕಾಣಿಸ್ತಿದೆಯಲ್ಲ ಅಲ್ಲೇ ಇರೋದು. ವಾಕಬಲ್ ಡಿಸ್ಟೆನ್ಸ್ ಇತ್ತು. ಬಟ್ ಹೋಗ್ಬೇಕಾಗಿತ್ತು ಟೈಮು, ನಮ್ಮ ಮೂಡ್ ಅಪ್ಸೆಟ್ ಆಗಬೇಕಾಗಿತ್ತು, ದುಡ್ಡು ಹೋಗಬೇಕಾಗಿತ್ತು, ಅವ್ರು ಯಾರ್ದೋ ಕಾಂಟ್ಯಾಕ್ಟ್ ಮಾಡಬೇಕಾಗಿತ್ತು. ವಿಧಿ ಬರಹ ಹೊಟ್ಟೆ ಹಾಕವ ಎಲ್ಲ ಅವರು ನಾಮ ಹಾಕಕ್ಕೆ ಬರ್ತಾರೆ ಎಲ್ಲರೂ ಇಲ್ಲಿ ಕರೆಂಟ್ ಇಲ್ಲ, ಮಗು ಮಲಗಿದೆ ಅಂತ ಅಂತ ಈಗ 9,000 ರೂಪಾಯಿ ಕೊಟ್ಟರು. 9:15 ಕಣಮ್ಮ. 9,000 ರೂಪಾಯಿ ರೂಮ್ ಕೊಟ್ಟರು. ಅದು 1 ರೂಮ್ಗೆ 3 ರೂಮ್ಗೆ. ನಮ್ಮ ರಾಜಸ್ಥಾನದಲ್ಲಿ ಈ ಥರ ಎಲ್ಲ ಮಾಡಬಾರ್ದು ಅವರು. ಈಗ ಹೆಜ್ಜೆ ಇಡೋಕ್ಕಾಗ್ತಿ, ಹೆಜ್ಜೆ ಇಡ್ತಾ ಇದ್ದೀವಿ. ಮೌಲಿಂಗ್ಗೆ ಏನಾದರೂ ತಿನ್ಸ್ಕೊಂಬರಕ್ಕೆ ಹೋಗ್ತಾ ಇದ್ದೀವಿ. ಈಗ 6 months ಎಂಟ್ರಿ ಆದಮೇಲೆ ಮೇಡಮ್ಗೆ ಹಸಿವು ಶುರುವಾಗಿದೆಲ್ಲ ಪಾಪ. ಯಾಕಂದರೆ ನಾನು ಮೂಗು ಉದಿಸ್ಕೋಬೇಕಲ್ಲ, ಅದಕ್ಕೆ ಹಸಿವು ಪಾಪ. ಏನವ ಇದು ಕರೆಂಟ್ ಇಲ್ಲ, ಏನಿಲ್ಲ, ನಮ್ಮ ಮನೆಯವರ ಏನವ 9,000 ಕೊಟ್ಟರು. ಕರೆಂಟ್ ಯಾವಾಗಲಿಂದ 9,000 ಅಂತ ಹೇಳ್ತಾನೆ ಇದ್ದೀವಿ ನಾವು ಅಲ್ವಾ. ಇಟ್ ಹರ್ಟ್ಸ್. ರಿಪೇರಿ ಮಾಡ್ತಾ ಇದ್ದಾರೆ ನಾವು. ಎಸ್, ನಾವು 3ನೇ ಫ್ಲೋರಲ್ಲಿ ಇದ್ದೀವಿ, ಏನು ಗೊತ್ತೇ ಅಲ್ವಾ, ಚಾನ್ಸೇ ಇಲ್ಲ. ಇದು ಸ್ವಲ್ಪ ಹೆಲ್ದಿನೂ ಅನಿಸುತ್ತೆ. ಆಪಟೈಟ್ ಹಿಂಗಿರುತ್ತೆ, ತಿನ್ಬೇಕಂತ ಸಡನ್ನಾಗಿ ಹೋಗ್ಬಿಡುತ್ತೆ. ಹೌದಾ, ಸಡನ್ನಾಗಿ ಏನು ಬೇಡ ಅನಿಸುತ್ತೆ, ಸಡನ್ನಾಗಿ ಬೇಕು ಅನಿಸುತ್ತೆ. ಅದಾದ್ಮೇಲೆ ಇದು ಅಲ್ವಾ, ಅಷ್ಟೇ ಸಿಂಪಲ್. ಚೆನ್ನಾಗಿದೆ ಅಲ್ವಾ ಅದರ. ಅದಾದಮೇಲೆ ಸ್ವಲ್ಪ ಬಾದಾಮ್ ಮಿಲ್ಕ್, ಆಮೇಲೆ ನಮಗೆ ಫಿಲ್ಟರ್ ಕಾಫಿ.
ಮಂಗಮೌಲ್ಯ ಚೆನ್ನಾಗಿದೆ. ಮಂಗಗಳು 5:10 ಆಯಿತು ಕಾಫಿ ಕುಡ್ದಿದ್ದೆಲ್ಲಾನು. ಏಯ್ 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 ಪಾಪ ಕಚ್ಚೋದ್ರೆ ಇಟ್ಕೊಂಬಿಡ ಪಾಪ. ಎದುಸ್ತೇನೆ ನನಗೆ ಲೇ ಪಾಪ. ವೆಲ್ಕಮ್. ಚೇಸ್. ಓಕೆ, ನಾವೀಗ ರೆಡಿ ಆಗಿಬಿಟ್ಟು ರಥೋತ್ಸವಕ್ಕೆ ಹೋಗ್ತಾ ಇದ್ದೀವಿ. ಯಾವ ಕಡೆಯಿಂದ ಹೋಗ್ಬೇಕು ಕೇಳ್ಬೇಕು ಅವ್ರಿಗೆ. ಹತ್ರ ಯಾವ್ದು? ಹತ್ರ ಯಾವ ಕಡೆಯಿಂದ ಹೋಗ್ಬೇಕು ಅಂತ ಅದ ಹತ್ರ ಯಾವ ಸೈಡ್? ಲೆಫ್ಟ್ ಹೋಗ್ಬಿಟ್ರೆ ರೈಟ್ ಕಣಮ್ಮ. ನಿಂಗೆ ಗೊತ್ತಿಲ್ವ ಅಮ್ಮ? ಮೇನ್ ಇದಕ್ಕೆ ಬಂದ್ಬಿಟ್ಟೆ ನಾನು. ಬೆಳಗ್ಗೆಯಿಂದ ಇಷ್ಟೊತ್ತಿಗಾಗ್ಲೇ ಮರ್ತ್ಬಿಟ್ರಾ? ಮೇನ್ ಹೋಗ್ಬಿಟ್ಟು ಅಲ್ಲಿಂದ ಎಂಟ್ರಿ ಆಗ್ಬೇಕು. ಅಯ್ಯೋ ಹೌದಾ? ಹೌದು. ಓಕೆ. ಹೇ ಮೌಲ್ಯ, ಒಳ್ಳೆ ರಶ್ ಇದೆ ಅಲ್ಲ ಪಾಪ. ಸುಸ್ತಾಗ್ತಿದ್ಯಮ್ಮ? ಕಾಲು ನೋವ್ತಾ ಇದೆ. ಓಕೆ, ನಮ್ಗೆ ಎಲ್ಲೇ ಹೋದ್ರು ನೀವೆಲ್ಲ ಫ್ಯಾಮಿಲಿ ಥರ ಸಿಗ್ತೀರಾ ನೀವು. ಥ್ಯಾಂಕ್ ಯು ಸೊ ಮಚ್. ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು. ಯಾ, ಹಲೋ, ನೀವೇನಿಲ್ಲಿ? ಹೇ ಹೇ ಅಮೃತ ತಾನೆ? ನೀವು ಅಭಿಷೇಕ್? ನೀವು ಹಸ್ಬೆಂಡ್ ಆ್ಯಂಡ್ ವೈಫ್ ತಾನೆ? ಹಸ್ಬೆಂಡ್ ವೈಫ್ ಅಲ್ವಾ? ಮತ್ತೇನು ಮಾಡ್ತಿದ್ದೀರಿ ಇಬ್ಬರು ಒಟ್ಟಿಗೆ? ಇದ್ಯಾರು? ನಿಮ್ಮ ಫ್ರೆಂಡೇ ಇರೋ? ಹಾಂ ಪ್ಲೀಸ್ ಪ್ಲೀಸ್, ನಾನು ಅದು ಅಮ್ಮ ಇಲ್ಲ, ಲೈಟ್ ಇಲ್ಲ ಕಣಮ್ಮ, ಅದಕ್ಕೆ ಲೈಟ್ ಹೋಗ್ಬಿಡುತ್ತೆ. ಏನು ನಗ್ತಾ ಇದ್ದೀರಾ? ಹಾಂ ಎಸ್, ಮಂತ್ರಾಲಯಕ್ಕೆ ಬಂದು ಇಲ್ಲಿ ಫೋಟೋ ತೊಗೊಂಡಿಲ್ಲ ಅಂತಂದರೆ ವೇಸ್ಟು ಅಲ್ಲ. ನೋಡಿ, ಇದು ನಮ್ಮ ಫೋಟೋ ಸೆಷನ್. ಥ್ಯಾಂಕ್ ಯು ಥ್ಯಾಂಕ್ ಯು. ನೀವು ಕೊಡೋ ಲವ್ಗೆ ನಿಜವಾಗ್ಲೂ ಇಲ್ಲಿ ಬಂದಾಗ ಒಂಥರಲ್ಲ ಖುಷಿ ಆಗುತ್ತೆ. ಇದ್ರ ಜನ ಸೇರಿ ಜಾಗಕ್ಕೆ ಅಷ್ಟು ಪ್ರೀತಿ ಕೊಡ್ತೀರಾ. ಅದು ಫೋಟೋ ತಗೋಬೇಕಾರಲ್ಲ, ಆ ಫೋಟೋ ತಗೋಬೇಕಾರಲ್ಲ ಮಾತಾಡ್ತೀರಾ, ಅದೊಂಥರ ಏನವ. ಹಾಂ, ಏನು ಮಾಡೋದು, ಅವ್ರಿಗೆ ಇಲ್ಲ ಅಂತ ಹೇಳೋಕ್ಕಾಗಲ್ಲ. ನನಗೆ ನೆಮ್ಮದಿ ಇಲ್ಲ, ಇನ್ನು 4 ಗಂಟೆ ಇದೆ. ಇನ್ನು 4 ಗಂಟೆ ಇದೆ. ಹೌದಾ? ತಾರೆ ನೀವು ಇನ್ನೂ ನೋಡಿದ್ವಿ ನೋಡ. ಮತ್ತು ನಮ್ಮದು ಸ್ಲಿಪ್ ಯಾರ ಹತ್ರ ಇದೆಯಮ್ಮ? ಓಕೆ, 6 ಗಂಟೆಗೆ ಇದ್ದಿದ್ದು 6:40 ಅಂತ ಇವಾಗ ವಿಷಯ ಗೊತ್ತಾಯಿತು. ಬೆಳಗ್ಗೆ ಎಲ್ಲ ಮಂಡೆ ಎಲ್ಲ ಬಿಸಿ ಬಿಸಿ ಇತ್ತು, ಈಗ ಕೂಲಾಗಿದೆ. ರಾಯರ ದರ್ಶನ ನೀಟಾಗಾಯಿತು. ಏನಂತ ಹೇಳಿದೆ? ತುಂಬ ಚೆನ್ನಾಗಾಯಿತು. ಥ್ಯಾಂಕ್ ಯು ರಾಯರೇ. ನನಗೆ ಈ ಹುಡುಗನ ನೋಡಿದ್ರೆ ನನ್ನ ಚಿಕ್ಕ ವಯಸ್ಸು ನೆನಪು ಬರುತ್ತೆ. ಈ ಚಿಕ್ಕ ವಯಸ್ಸಲ್ಲೇ ಎಷ್ಟು ಸಂಪಾದನೆ ಮಾಡಿದ್ದಾನೆ ನೋಡಿ. ನಾನು ಹಂಗೆ ಚಿಕ್ಕ ವಯಸ್ಸಲ್ಲಿ ನಾನು ಗರಿಯೆಲ್ಲ ಎಣೆದುಬಿಟ್ಟು ಸಂಪಾದನೆ ಮಾಡ್ತಿದ್ದೆ. ಒಂದು ಗರಿ ಎಣಿದ್ರೆ ₹1 ಕೊಡ್ತಿದ್ರು ಗೊತ್ತಾ? ಫುಲ್ ಗರಿ ಎಣಿತಿದ್ದೆ ನಾನು. ಸೇಮ್ ಆಲ್ಮೋಸ್ಟ್ ಈ ಏಜ್. ಎಷ್ಟಾಯ್ತು ಕಲೆಕ್ಷನು? 300 ಆಯಿತಾ? ಸೂಪರ್. ನಿಜವಾಗ್ಲೂ ಈ ಥರ ನೀ ಶ್ರಮಜೀವಿ ಕಣ. ನಿಜವಾಗ್ಲೂ ಚೆನ್ನಾಗಿ ಬೆಳಿತೀಯ, ಮುಂದೆ ಫ್ಯೂಚರ್ ಇದೆ ನಿಮಗೆ. ಇನ್ನು ಸುಭಾಷ್ ಚಂದ್ರ ಬೋಸ್ ಆಯ್ತೀಯ, ಹಂಗೆ ಹೋಗು ಅಂತ ಹೇಳ್ತಾರಲ್ಲ, ಹಂಗೆ ಏನವ? ಬೇಡ ನನಗೆ ಬೇಡ ಚಂದ್ರ, ಬೇಡ, ಫ್ರೀ ಹಚ್ತೀನಿ ಅಂತ. ಅವ್ರು ಆಗ್ತಾರೆ ಅಂತ ಹೌದಾ? ಓಕೆ, ಸಿಂಕ್ ನೋಡಿ ಹೇಗಿದೆ. ಬಾರು ಬಾರು ಬಾ ಬಾ, ಅಲ್ಲೇನು ಇಲ್ಲ ಬಾ. ಈ ಟಿಕೆಟ್ ಇದೆಯಲ್ಲ, ಸೊ ಈ ಟಿಕೆಟ್ ತಗೊಂಡ್ರೆ ನಮಗೆ ಫಸ್ಟ್ ಇಲ್ಲಿ ಸಂಕಲ್ಪ ಆಗುತ್ತೆ. ಸಂಕಲ್ಪ ಆದಮೇಲೆ ಅಲ್ಲಿ ರಥ ಎಳಿತಾರೆ. ಐ ಮೀನ್ ಗಂಡಸರು ಮಾತ್ರ ಅಲ್ಲವು, ಒಂದು ಟಿಕೆಟ್ಗೆ ಒಬ್ಬರೇ ಅಲ್ಲವು, ಅವರು ರಥ ಎಳಿಬೋದು. ಆ ರಥ ಎಳೆದಾದ್ಮೇಲೆ ಕೌಂಟ್ರ್ ನಂಬರ್ 10ಗೆ ಹೋಗ್ಬಿಟ್ಟು ಪ್ರಸಾದ ತೊಗೊಬೇಕು. ಸೊ ಇದು ಪ್ರೋಸೆಸ್. ಈಗ ಎಲ್ಲ ಭಕ್ತಾದಿಗಳೆಲ್ಲ ಕೂತಿದ್ದಾರೆ. ನಾವು ಸಂಕಲ್ಪಕ್ಕೆ ಕೂತ್ಕೊಬೇಕು ಇವಾಗ. ಯಾಕಮ್ಮ ಆಗಲ್ಲ, ಸೊಂಟ ಮಂಡಿ ಕುತ್ಕೊಳ್ಳಂಗಿಲ್ಲ ಅಂತ. ಸತ್ಯ ಧರ್ಮ ಹತಾಯ ಚ. ಸೂಪರ್ ಅಲ್ಲ?
ಎಷ್ಟು ರಶ್ ಇದ್ದಾರೆ ನೋಡಿ ಸುತ್ತಮುತ್ತ, ಚಾನ್ಸೇ ಇಲ್ಲ ಅಲ್ಲ. ಗೋವಿಂದ ಗೋವಿಂದ ಗೋವಿಂದ. ಎಲ್ಲಮ್ಮ ಅಕ್ಕ ಸೊಂಟ ನೋವು ನಿಮಗೆಲ್ಲ, ಅವ್ರಿಗೂ ಕಾಲು ನೋವು. ಶೂಟ್ ಮಾಡಿ ಥ್ಯಾಂಕ್ ಯು ಪಾಪ. ಈಗ ನಾನು ಅದೇ ಹುಡುಕ್ತಾ ಇದ್ದೀನಿ, ನಾನೇ ಇಲ್ಲಿ ಅಂತ. ಸೊ ಇದೇ ನಂಬರ್ 1, ನಂಬರ್ 10. ಇಲ್ಲಿ ಪ್ರಸಾದ ಇಸ್ಕೊಬೇಕು ನಾವು ಸೇವದ ಪರಿಮಳ ಪ್ರಸಾದ. ಮತ್ತು ಇದೊಂದು ಶಲ್ಲಿಯೇನೋ ಸೀರೆನೋ ಗೊತ್ತಿಲ್ಲ ಕೊಟ್ಟಿದ್ದಾರೆ. ಮತ್ತು ಅದೊಂದು ಮತ್ತೆ ಜಾಡಿಸ್ಬೇಕು ಎಲ್ಲ. ಇನ್ಕಮ್ ಇಷ್ಟೊಂದೆಲ್ಲ ಕೆದರಿದ್ದೀರಾ? ಮತ್ತೆ ಹಿಂಗ್ಯಾರು? ನಾನು ನೋಡಿದ್ರ ಪಾಪ ನಾನೆಲ್ಲ ಜೋಡ್ಸೋದು ಅವ್ರ ಹೆಂಡತಿ ಕೆದ್ರದು ಬಂದು ನೋಡಿ ಏನು ರಶ್ ಇದೆ ನೋಡಿ. ಕ್ವಾಲಿಟಿ ಜೊತೆಗೆ ಕ್ವಾಂಟಿಟಿ ಜೊತೆಗೆ ಪ್ರೈಸು ಚೆನ್ನಾಗಿದ್ರೆ ಇಷ್ಟು ರಶ್ ಇರುತ್ತೆ ಯಾವಾಗಲೂ. ಥ್ಯಾಂಕ್ ಯು ಡಾರ್ಲಿಂಗ್, ಥ್ಯಾಂಕ್ ಯು ಸೋ ಮಚ್. ಯಾವುದು ಹಾಂ ಓಕೆ, ಇವತ್ತು ರಾತ್ರಿ ಹೌದಾ? ಥ್ಯಾಂಕ್ ಯು, ಸೂಪರ್ ಸೂಪರ್ ಸೂಪರ್. ಬಾಬಾ ಗುಡ್ ನೈಟ್. Good night. See you tomorrow morning. Yes, bye bye bye. Subscribe. ಹಾಂ ಓಕೆ ಓಕೆ ಸೂಪರ್. ಈಗ ಇವತ್ತು ರಾತ್ರಿನೇ ಎಲ್ಲ ಪ್ಯಾಕ್ ಮಾಡಿಕೊಂಡು ನಾಳೆ ಬೆಳಗ್ಗೆ 6 ಗಂಟೆಗೆ ಇಲ್ಲಿಂದ ಬಿಡಬೇಕು. ನಮ್ಮ ಟ್ಯಾಕ್ಸಿ ಡ್ರೈವರ್ಗೆ ಫೋನ್ ಮಾಡಿದ್ದೆ, ಸರ್ ನೀವು 5:15 ಒಂದ್ಸತಿ ಫೋನ್ ಮಾಡಿಬಿಡಿ ಕನ್ಫರ್ಮ್ ಮಾಡಿ ಆಮೇಲೆ ಅಂತ. ಸರಿ ಊಟ ಮಾಡಿ ಆದಮೇಲೆ ನಾನು ಮೂಲ್ಯ ಆನವ್ರಿಗೆ ಸ್ನಾನ ಮಾಡಿಸಿ ಮಲಗಿಸೋಷ್ಟರೊಳಗೆ 11:30 ಆಗೋದು. ಫುಲ್ ಟಯರ್ಡ್, ಅಂದರೆ ಬ್ಯಾಕ್ ಪೇನ್ ಬೇರೆ, ಆನವ್ನ ಹಿಂಗೆ ಎತ್ಕೊಂಡು ಜೊತೆಗೆ ಸಿಕ್ಕಾಪಟ್ಟೆ ನಾವೆಲ್ಲ ಟಯರ್ಡ್ ಆಗಿಬಿಟ್ಟಿತ್ತು. ಹಾಗೆ ನಾನು ಎಂಡ್ ಕಾರ್ಡ್ ಕೊಡೋದೇ ಮರ್ತೋಗಿದ್ದೆ. ಈಗ ಸಮಯ 4:05 ಆಗಿದೆ. ಕ್ಯಾಬರ್ಗೆ ಫೋನ್ ಮಾಡ್ಕೊಬೇಕು, ಯಾಕಂದರೆ ಬೆಂಗಳೂರಿಗೆ ಹೊರಡಬೇಕಲ್ಲ. ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್.